ನನಗೆ ಗೊತ್ತಿರೋರ್ ಫ್ರೆಂಡ್ ಒಬ್ರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ನಿನ್ನ ವಿಷಯನ ಕಿತ್ತು ಇಟ್ಬಿಟ್ಟಿದ್ದೀನಿ. ಇವಾಗ ಅವ್ರು ಪಿಕ್ಚರ್ ಮಾಡ್ತಾ ಇದ್ರಲ್ಲ, ಆ ಮ್ಯೂಸಿಕ್ ಡೈರೆಕ್ಟರ್ ಹತ್ರನೇ ನಾವು ಹೋಗ್ತಾ ಇರೋದು. ಅವ್ರಿಗೆ ಇಂಪ್ರೆಸ್ ಆಗುತ್ತಾರೆ, ನೀನು ಚೆನ್ನಾಗಿ ಹಾಡ್ಬಿಡ್ಬೇಕು. ಓಕೆ, ಹಾಡ್ತೀನಿ. ಚೆನ್ನಾಗಿ 9 ಒಳ್ಳೆ ಶಕುನ. ಸಿನಿಮಾದವ್ರಿಗೆ ಆಗಿ ಬರೋ ನಂಬರು. ಸರ್, ನಮಸ್ಕಾರ ಫಾರಂ ಕೋಳಿ. ಪ್ರೊಡ್ಯೂಸರ್ ಫೋನ್ ಮಾಡಿ ಹೇಳಿದ್ರು ನೀವು ಬರ್ತೀರಾ ಸ್ವಲ್ಪ ನೋಡಿ ಅಂತ. ಸುಬ್ರಹ್ಮಣ್ಯ ಅಂತ ತುಂಬಾ ಒಳ್ಳೆ. ಗೊತ್ತು ಗೊತ್ತಾ? ನಾನು ಇನ್ನು ಏನು ಹೇಳೇ ಇಲ್ವಲ್ಲ. ಅಬ್ಬ, ಕೈಯೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ. ಅದು ಅಂದ್ರೆ ವಾಯ್ಸು, ವಯಸ್ಸು, ಸ್ಮೂತು ಹಾರ್ಡು 50-50. ತಡ್ಕೋ, ಸ್ವಲ್ಪ ಬಿಡ್ತೀರಾ? ನೀವ್ ಹಾಕೋತೀರಾ ಏನ ಜಿಪ್ಪು? ಅಯ್ಯೋ, ಯಾರು ಬಿಚ್ಚಿತ್ತು? ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು. ಯಾವ್ದಾದ್ರು ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಹಾಡಪ್ಪ. ಹಾಡ್ತೀನಿ ಸರ್, ಹಾಡ್ತೀನಿ. ಎರಡು ಜಡೆಯನ್ನು ಎಳೆದು ಕೇಳುವೆನು, ನೀನಂಗೆ ಸಿಗಬಾರದೆ. ಇನ್ನು ಇಂಟೆನ್ಸಿವ್ ಆಗಿ ರೊಮ್ಯಾಂಟಿಕ್ ಆಗಿರ್ಬೇಕು. ನೋಡ್ದೆ ಎಮ್ಮೋ ನೋಡ್ಬಾರ್ದನ್ನ ನಾ ನೋಡ್ದೆ. ಈ ತರ ಹಾಡು. ಎಮ್ಮೋ ನೋಡ್ದೆ ನೋಡ್ಬಾರ್ದನ್ನ ನಾ ನೋಡ್ದೆ. ತುಂಬಾ ಚೆನ್ನಾಗಿ ಹಾಡ್ತೀಯ. ಆದ್ರೆ ಸಾಧನೆ ಮಾಡೋಕ್ ಇಷ್ಟೇ ಸಾಕಾಗೋಲ್ಲ, ತ್ಯಾಗ ಮಾಡ್ಬೇಕು. ನಿನ್ನ ನೀನು ಅರ್ಪಿಸ್ಕೋಬೇಕು. ಹಗಲು ರಾತ್ರಿ ಹಿಂದೆನೆ ನನ್ ಜೊತೆನೆ ಇದ್ಬಿಟ್ಟು ನಾನು ಹೇಳಿದ್ದನ್ನೆಲ್ಲ ಶ್ರದ್ಧೆಯಿಂದ ಪಾಲಿಸ್ಬೇಕು. ಹೊಸ ರೀತಿಯಲ್ಲಿ ಪ್ರಯತ್ನಿಸ್ತಿರ್ಬೇಕು. ನೀವ್ ಏನ್ ಹೇಳ್ತಾ ಇದ್ರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮಾಸ್ಟ್ರೆ. ನಾನು ಹೇಳಿದ ಅರ್ಥ ಆಗ್ಲಿಲ್ಲ. ನೀನು ನನ್ ಜೊತೆ ಡಗ್ಗ ಬಾರಿಸ್ಕೊಂಡಿದ್ಬಿಡು. ಆಮೇಲೆ ನೋಡಿ ನೀವಾಗಿರಲ್ಲ. ಕಜರಾರೆ ಕಜರಾರೆ ತೆರೆ ಕಾರೆ ಕಾರೆ ನೈನಾ, ಕಜರಾರೆ ಕಜರಾರೆ ತೆರೆ ಕಾರೆ ಕಾರೆ ನೈನಾ, ಓ ಕಜರಾರೆ ಕಜರಾರೆ ತೆರೆ ಕಾರೆ ಕಾರೆ ನೈನಾ. ಸುಬ್ರಹ್ಮಣ್ಯ, ಯಾಕೋ 9ನೇ ನಂಬರ್ ಸೂಟ್ ಆಗ್ತಾ ಇಲ್ಲ ಕಣ. ಎಲ್ಲ ಎಲ್ಗ ಹೋಗ್ಬಿಟ್ರು? ಛೇ,